ಗೈಸ್ ನಮ್ಮ ಮನೆ ಹತ್ರ ಕ್ಯಾಟ್ ಬಂದಿದೆ ಅಂತ ಹೇಳ್ಬೋದು. ಹೇಳು, ನಮ್ಮ ಮನೆ ಹತ್ರ ಕ್ಯಾಟ್ ಬಂದಿದೆ. ಹಾಯ್ ಹಾಯ್ ಹೇಳೋದಕ್ಕೆ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬಂದ್ಬಿಟ್ಟಿದೆ ಮಗಳೇ. ನಿನ್ನ ಹುಡಿಕೊಂಡು ಬಿಡು ಬಿಡು, ಹಂಗೆಲ್ಲ ಇಸ್ಬಾರ್ದು. ಏಯ್ ಬಿಡೋದ ಪ್ರೆಗ್ನೆಂಟ್ ಅಂತ ಬಿಡು. ನೋಡೋದು ಹೇಗೆ ಮಾಡ್ತಾರೆ. ಎಕ್ಸರ್ಸೈಸ್ ಮಾಡ್ತಾರೆ. ಬಾ ಬ್ರೆಡ್ ತಿನ್ಬಾ, ಬ್ರೆಡ್ ತಿನ್ಬಾ. ಅಲ್ಲಿ ಬ್ರೆಡ್. ಹಾಯ್ ಹಾಯ್ ಹೇಳು. ಹಾಯ್ ಇಲ್ಲಿ ನೋಡಿ ಕೈ ಸಿಟ್ಟು ಹೆಂಗೆ ಬರ್ತಾ ಇದೆ ಪಾಪ. ನೀನೆ ಒಂದೇ ಅಷ್ಟೇ ಮಾತಾಡ್ಸಿದ್ದು. ನನ್ನ ಮೇಲೆ ಹೋಗಿತ್ತು, ನಾನು ಹುಡ್ಕಕ್ಕೆ ಹೋಗಿದ್ದೆ. ಹುಡ್ಕಕ್ಕೆ ಹೋಗಿದ್ದ. ಇವಳು ಎದ್ದಿದ ತಕ್ಷಣ ಹಿಂಗೆ ಹೊಡ್ಕೊಂಬಿಟ್ಟೋಳು ಗೈಸ್. ಮುಖ ತೊಳಿಲಿಲ್ಲ. ಅಲ್ಲಿ ಫಸ್ಟು ಏನು ಅಲ್ಲಿಗೆ ಹೋಯ್ತಿದ್ಯಾ ಕಣಪ್ಪ. ಓನು ಸಿಕ್ಲಿಲ್ಲ. ಏನಮ್ಮ ಕೆಲ್ಗೋಗಿದೆ. ಕಚ್ಚೋದು ಬೇರೆ ಮಾಡುತ್ತೆ ಇದು. ನೆಕ್ಕದ್ ಮಾತ್ರ ಮಾಡ್ತಾರೆ, ಕಚ್ಚೋದ್ ಮಾತ್ರ ಮಾಡ್ತಾರೆ. ತಿನ್ನಾಗಲೇ ತಿನ್ನಾಗ ಗೈಸ್. ನಾವು ಇದೇ ಥರ ಒಂದು ಕ್ಯಾಟ್ ಸಾಕಿದ್ವಿ. ಅದು ಡಾಗ್ ಈ ಥರ ಇತ್ತು, ಸಖತ್ತಾಗಿತ್ತು ಗೈಸ್. ನಮಗೆ ನಾಯಿ ಕ್ಯಾಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ನಾಯಿ ಕ್ಯಾಟು ಇಷ್ಟ. ಅದಕ್ಕೆ ಹುಡುಕ ಬಂದೈತೆ ಅಲ್ವಾ ದೃಷ್ಟಿ. ನಮ್ಮನೆಗೆ ಸಾಕು ನಡಿ ಮಗಳೇ. ಅದು ತಿನ್ನುತ್ತೆ ಬಾ. ಅದು ಬ್ರೆಡ್ ತಂದು ಹಾಕ್ಬಿಡು, ತಿನ್ನುತ್ತೆ. ಇಲ್ಲ ನಡಿ, ನೀನು ಬ್ರಷ್ ಮಾಡ್ಕೊಂಡು ಮುಖ ತೊಳ್ಕೊಂಡು ನಡಿ 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 ನಡಿ. ಗೈಸ್ ಇನ್ನೂ ಮಲಗಿದೆ ನನ್ನ ಮಗಳು. ಕ್ಯಾಟ್ ಸೌಂಡ್ ಕೇಳಿಸಿದ ತಕ್ಷಣ ಬಿದ್ದೋಡ್ ಬಂದ್ಬಿಟ್ಲು. ಇವಾಗ ಅಳು ಮಕ ಏನು ನೋಡ್ತಾ ಇದೆಯಾ? ಅಳು 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 ಗೈಸ್. ಕ್ಯಾಟ್ ಹೊಂಟೋಯ್ತು ಅಂದ್ಬಿಟ್ಟು ಮನೆ ಒಳಗೆ ಕರ್ಕೊಬರ್ಬೇಕು ಅಂದ್ಬಿಟ್ಟು ಅಂತವಳೆ. ಹಂದಿ ಕಿಚ್ಕೊತಾವಳೆ. ಹಂದಿ ಕಿಚ್ಚುತ್ತಾ? ಹಂದಿ ಕಿಚ್ಚಲ್ಲ, ಏನದು ಎಲಿಫೆಂಟ್ ಅಂತ. ಫೋನೆಲ್ಲ ಹಂಗೆಲ್ಲ ಮಾಡಬಾರ್ದು ನೋಡಿ ಗೈಸ್. ಹೊಡಿತಾಳೆ. ಹಾಲು ಕುಡಿ ಬಾ. ಎದ್ದಿದ ತಕ್ಷಣ ಹೋಗ. ಏನೋ ಕ್ಯಾಟ್ ನ್ಯಾವ್ ಆಯ್ತ ತಕ್ಷಣ ಬಿದ್ದೆದ್ದೋಡು ಹೋಗೋಳೆ. ಕ್ಯಾಟು ಡಾಗಿ ಎಲ್ಲ ಸಾಕಿದ್ದೀವಿ ನಾವು. ಸಾಕ್ತಿರೋ ಪ್ರಾಣಿನೇ ಇಲ್ಲ ಅಂದರೆ ಎರಡೇ ಸಾಕಿರೋದು ನಾವು. ಅಂದರೆ ಕ್ಯಾಟು ಇದಕ್ಕಿಂತ ಡಬಲ್ಲಾಗಿ ಟೈಟ್ ಇತ್ತು ಅದು ಗೈಸ್. ಅದು ಅಂದರೆ ನಂಗೆ ಸಿಕ್ಕಾಪಟ್ಟೆ ಕ್ಯಾಟು ನಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮಗಳಿಗೂ ಅದೇ ಇಷ್ಟ ಅಲ್ಲ ಮಗಳೇ? ನಿಮಗೂ ಕ್ಯಾಟ್ ಅಂದರೆ ಇಷ್ಟ ನಮ್ಮ ಮಗಳೇ? ಆಯಿತು ಮಗಳು ತೊಂತೂರು ಹುಚ್ಚಿದಂಗಿದೆಯಾ. ಹೋಗಿ ಬ್ರಷ್ ಮಾಡ್ಕೊಂಡು ಬರೋದು ಹೋಗು. ಸೊ ಗೈಸ್, ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸೊ ಟೈಮ್ ತುಂಬಾ ಆಗೋಗಿತ್ತು. ಸೊ ಅರ್ಜೆಂಟಾಗಿ ತಿಂಡಿ ಕೂಡ ಮಾಡಬೇಕಿತ್ತು. ತಿಂಡಿ ಏನು ಮಾಡೋದು ಅಂತ ಐಡಿಯಾ ಇರಲಿಲ್ಲ. ಸೊ ಕ್ವಿಕ್ಕಾಗಿ ಬೇಗ ಆಗೋದು ಅಂದರೆ ಬಿಸಿ ಖಾರ ಪೊಂಗಲ್. ಸೊ ಹಾಗಾಗಿ ಅದನ್ನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಖಾರ ಪೊಂಗಲ್ಗೆ ಅರ್ಧ ಈರುಳ್ಳಿ, ಗೋಡಂಬಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ, ಹೆಸರುಬೇಳೆ, ತೊಗರಿಬೇಳೆ, ಅಕ್ಕಿ ಇಷ್ಟು ತೊಗೊಂಡಿದ್ದೀನಿ. ಸೊ ಹಾಗೆಯೇ ನಾನು ಖಾರ ಪೊಂಗಲ್ ಚಟ್ನಿ ಬೇಕಲ್ವ. ಸೊ ಹಾಗಾಗಿ ಚಟ್ನಿಗೂ ಕೂಡ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಉಪ್ಪು, ಕಡಲೆ, ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಸೊ ಅದನ್ನು ನಾನು ರುಬ್ಕೊಳ್ತೀನಿ. ಸೊ ಇವಾಗ ಸದ್ಯಕ್ಕೆ ಅರ್ಜೆಂಟಾಗಿ ಬೇಗ ಆಗಿರೋದು ಅಂದರೆ ಖಾರ ಪೊಂಗಲ್. ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಕೂಗಿಸ್ಕೋಬೇಕಾಗಿತ್ತಲ್ವ. ಸೊ ಅದು ಕೂಗಿ ಹಾರೋಷ್ಟರಲ್ಲೇ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಬೇಕಾದ್ರೆ ಚಟ್ನಿನ ರುಬ್ಕೋಬೋದು ಅಂತ. ಸೊ ಇವಾಗ ನಾನು ಅದನ್ನು ಅಕ್ಕಿ ಹಾಕ್ಕೊಳ್ಳೋಕ್ಕೆಲ್ಲ ಫ್ರೈ ಮಾಡ್ಕೊಳ್ಬೇಕಲ್ಲ. ಸೊ ಹಾಗಾಗಿ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಮೆಣಸು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆ ನಂತರ ನಾನು ತೊಳೆದಿಟ್ಕೊಂಡಿರುವಂತಹ ಅಕ್ಕಿ, ಹೆಸರುಬೇಳೆ, ತೊಗರಿಬೇಳೆ ಇಷ್ಟು ಚೆನ್ನಾಗಿ ತೊಳ್ಕೊಂಡು ಆಗಿರೋದು ಸೋರು ಹಾಕ್ಕೊಂಡು ಆ ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಾಳಾಗಿ ಫ್ರೈ ಮಾಡ್ಕೋಬೇಕು. ಸೊ ಹಾಗೆ ಅದು ಫ್ರೈ ಮಾಡ್ಕೊಂಡಾದಮೇಲೆ ನಂತರ ನಾನು ಅರಿಶಿನ, ಜೀರಿಗೆ ಇಷ್ಟು ಹಾಕ್ಕೊಂಡು ಅದನ್ನು ಸಹ ತಿರ್ಗಿ ಇನ್ನೊಂದು ಸಲ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತೀನಿ. ಲಾಸ್ಟಲ್ಲಿ ಬೇಕಾದ್ರೆ ಕಾಯಿ ತುರಿ ಹಾಕ್ಕೊಬೋದು. ಸೊ ಹಾಗಾಗಿ ನಾನು ಇವಾಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೀನಿ. ಲಾಸ್ಟಲ್ಲಿ ಎಲ್ಲ ಫಿನಿಶ್ ಆದಮೇಲೆ ಕಾಯಿ ತುರಿ ಹಾಕೋಣ ಅಂತ.
ಸೊ ಹಾಗೆಯೇ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಗೈಸ್. ಕೂಗಿಸ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕ್ಕೊಂಡೆ ಗೋಡಂಬಿ, ಈರುಳ್ಳಿ, ಕರಿಬೇವು ಇಷ್ಟು ಸಹ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಫ್ರೈ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸೊ ಒಂದು 4-5 ವಿಜಿಲ್ ಕೂಗಾದ್ಮೇಲೆ ನಾನು ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದೇನು ಒಗ್ಗರಣೆ ಹಾಕ್ಕೊಂಡಿದ್ದೀನೋ ಅದನ್ನು ಸಹ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ಕೊಂಡ್ರೆ ಖಾರ ಪೊಂಗಲ್ ರೆಡಿ. ಸೊ ಪೊಂಗಲ್ ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು, ಒಂದು 20 ನಿಮಿಷ ಆದರೂ ಬೇಯಿಸ್ಕೋಬೇಕು ಅದೆಲ್ಲ ಆದಮೇಲೆ. ಸೊ ಆಗ ಅದು ಬೇಯಕ್ಕೆ ಇಟ್ಬಿಟ್ಟು ಆನಂತರ ನನ್ನ ಮಗಳು ಕೂಡ ಆಟ ಆಡ್ತಾಯಿದ್ಲು ಅವ್ರ ಫ್ರೆಂಡ್ ಜೊತೆ. ನಾನು ಅಷ್ಟೊತ್ತಿಗೆ ನನಗೆ ಅದು ಬೇಯೋಷ್ಟರಲ್ಲಿ ಕಿಚನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅದು ಆಲ್ರೆಡಿನೂ ಕೂಡ ಬೆಂದಾಗಿತ್ತು. ಅದು ಬೆಂದಾಗಿರೋದನ್ನ ತೆಗೆದೆತ್ತಿಟ್ಟು ಸ್ವಲ್ಪ ಆರಬೇಕಿತ್ತು. ಬಿಸಿ ನನ್ನ ಮಗು ತಿನ್ನೋದಿಲ್ಲ. ಸೊ ಅದು ಆರಿ ತಿನ್ನೋಷ್ಟು ಲೇಟ್ ಆಗುತ್ತಲ್ವ, ಹೆಂಗಿದ್ರು ಲೇಟ್ ಆಗುತ್ತೆ. ಸ್ವಲ್ಪ ಅಷ್ಟು ಬೇಗ ನಾನು ಕಿಚನೆಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಕೊಂಡೆ. ಯಾಕಂದರೆ ಕುಕ್ಕರ್ ಕೂಗಿರೋದ್ರಿಂದ ಪೂರ್ತಿ ಎಲ್ಲ ಉಕ್ಕೋಗಿತ್ತು. ಸೊ ನಾನು ಆಲ್ಮೋಸ್ಟ್ ನೈಟ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ತಿರ್ಗಾ ಕ್ಲೀನ್ ಮಾಡೋ ಅವಶ್ಯಕತೆ ಬಂತು. ಸೊ ಹಾಗಾಗಿ ಎಲ್ಲ ಒಂದೇ ಸಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು, ಸೋಮವಾರ ಹೇಗಿದ್ರು ಸೋಮವಾರ ಅಲ್ವಾ, ವಾರ ಮಾಡಬೇಕಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಪಾತ್ರೆ ಒಂದು ಪೆಂಡಿಂಗ್ ಇತ್ತು, ತೊಳಿಬೇಕಿತ್ತು. ಸೊ ಅದು ಆಮೇಲಿಂದ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಇವಾಗ ಕ್ಲೀನೆಲ್ಲ ಆದಮೇಲೆ ನನ್ನ ಮಗಳಿಗೆ ತಿಂಡಿ ತಿನ್ಸೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಹಾಂ ಹಲೋ, ಬನ್ನಿ ಊಟ ತಿನ್ಕೋಬೇಕು. ಟಿ ವಿ ಸೌಂಡ್ ಕಮ್ಮಿ ಕೊಡು ಪಾಪ, ಬೇಗ ಬನ್ನಿ ಊಟ ತಿಂಡಿ ತಿನ್ಕೋಬೇಕು. ಟಿ ವಿ ರಿಮೋಟ್ ಕೊಡು, ಸೌಂಡ್ ಕಮ್ಮಿ ಕೊಡ್ತೀನಿ. ನೀನು ಟಿ ವಿ ಸೌಂಡ್ ಕೊಟ್ಕೊಂಡ್ರೆ ನನಗೆ ಇಲ್ಲಿ ಕಾಪಿ ರೈಟ್ ಬರುತ್ತೆ. ಬಾಬಾ 3 ಹೊತ್ತು ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ಇದು. ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಬಮ್ಮ ಅದೇ ಬರೀ ಅದೇ ನಿಂದು. ಬಾ ಯಾರು ಗಮ್ಮಂತಿದೆ ಗಾಯಸ್ ಖಾರ ಪೊಂಗಲ್. ಚಟ್ನಿ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಮಗ. ಬಾ ನೀನು ತಿಂತೀಯಾ? ಬಂದು ತಿಂದ ಟಿಫನು. ಸದಾ ಏನು ತಿಂದೆ? ಬಾ ತಿಂದ ಖಾರ ಪೊಂಗಲ್ ತಿಂತ್ಯಾ? ಟೇಸ್ಟ್ ನೋಡ್ಬಾ. ಕೊಡ್ಲಾ ನಿಂಗೂ? ಪ್ಲೇಟ್ ಕೊಡ್ಲಾ ನಿಂಗೂ? ತಿಂತ್ಯಾ? ಹಾಂ ತಿನ್ನಲ್ವಾ ನೀನು? ಮತ್ತೆ ಇನ್ನೇನು ತಿಂದೆ ನೀನು? ಟಿಫನ್ ಏನು ತಿಂದೆ ಮನೆಗೆ? ಬೇಕಲ್ಲ ಅಲ್ಲಿ ಬೆಳಗ್ಗೆ ಜಾಸ್ತಿ ಅಲ್ಲಿ ಯಾರೋ ಇದ್ದಾರೆ. ಏನು ತಿಂದೆ? ಅಮ್ಮಲ್ಲ ಏನು ತಿಂದೆ? ಸಾಂಬಾರು ಮತ್ತೆ ಅನ್ನ ತಿಂದ? ಏನು ಸಾಂಬಾರು? ಅಯ್ಯೋ ಅದು ಸ್ಪೈಡರ್ ಮ್ಯಾನಾ? ಯಾವ ಅಂಗಡಿ ಮಗಳು ಸ್ಪೈಡರ್ ಮ್ಯಾನ್ ನಿಮಗೆ? ನೋಡಿ ಅದು ಯಾವ ಥರ ಸ್ಪೈಡರ್ ಮ್ಯಾನ್ ಅಂತ? ಹೂ ಅದು ಸ್ಪೈಡರ್ ಅಲ್ಲ, ಹಿಂಗೆ ಅಂತ ಇದ್ದೀರಾ ನೀನು. ಸ್ಪೈಡರ್ ಅದು ಓಕೆ, ಕೈಯಿಂದನೂ ಸ್ಪೈಡರ್ ಥರ. ಇದು ಏನಂತಾರೆ, ಕರಾಟೆ ಕಿಂಗ್ ಥರ ಆ್ಯಕ್ಷನ್. ಗೋಡೆ ಕಚ್ಕೋ ಮಗಳೇ, ಆ ಥರ ಬಿಟ್ಟು ಗೋಡೆ ಕಚ್ಕೋ. ಕಚ್ಕೋ, ಗೋಡೆ ಕಚ್ಕೋ, ಮೇಲೆ ಕಚ್ಚು, ಇಲ್ಲಿ ಕಚ್ಕೋ, ಗೋಡೆಗೆ ಮೇಲೆ ಸೀಲ್ ಕಚ್ಚು. ಹತ್ತು ಬಾರಲೇ ಬಾರ, ತಿನ್ಬಿಟ್ಟು ಎಗರುವೆ ಬಾರ. ಹಾಂ ಬರ್ತಾರೋ ಅನ್ನೋರು ನೀನು ಹಂಗೆಲ್ಲ ಹೇಗಿದ್ರೆ. ಗೋಸ್ಟ್ 2, ಗೋಸ್ಟ್ 3, ಗೋಸ್ಟ್ 1. ಬನ್ನಿ ಹೊಟ್ಟೆ ಎಷ್ಟಾಗ್ತಿದೆ, ತಿನ್ಕೊಂಬಿಡೋಣ. ಟೈಮ್ ಆಯಿತು, ಕೆಲಸ ಇದೆ ಬಾ. ಅವಳಿಗೆ ಬಂದು ಇನ್ನೂ 3 ದಿನ ಗೈಸ್. ಅಯ್ಯ ಚಟ್ನಿನೂ ಚೆನ್ನಾಗಿದೆ. ಜಾಸ್ತಿ ನಾನು ಖಾರ ಪೊಂಗಲ್ ಮಾಡೋದಿಲ್ಲ ನೋಡಿ ಗೈಸ್. ಎಲ್ಲರೂ ಐ ಡೋಂಟ್ ಲೈಕ್ ಇಟ್ ಅಂತೆ. ಹಾಯ್ ಇಂಥವ್ರಿಗೆ ನಾವು ಹೆಂಗೆ ತಿಂಡಿ ಮಾಡಿ ಹಾಕೋದು ಹೇಳಿ? ಹಾಂ ಉಪ್ಪಿಟ್ಟು ಮಾಡಿದ್ರೆ ತಿನ್ನಲ್ಲ, ಬಿಸಿಬೇಳೆ ಬಾತ್ ಮಾಡಿದ್ರೆ ತಿನ್ನಲ್ಲ, ಖಾರ ಪೊಂಗಲ್ ಮಾಡಿದ್ರೆ ತಿನ್ನಲ್ಲ, ಆಮೇಲೆ ಟಿಫನೇ ತಿನ್ನಲ್ಲ. ಆಮೇಲೆ ಇನ್ನೇನಕ್ಕೆ ನೀನಿರೋದು? ಭೂಮಿ ಮೇಲೆ ವೇಸ್ಟು ಗೈಸ್. ನಿಜವಾಗ್ಲೂ ಚೆನ್ನಾಗಿದೆ. ಅದ್ರಲ್ಲಿ ನೋಡಿ ಇಂಥವ್ರಿಗೆ ಹಿಂಗೆ ಮಾಡಿಕೊಟ್ರೆ ತಿನ್ನಲ್ಲ ಅಂತಾರೆ. ಇದೊಂದು ಇದೆಯಲ್ಲ ಸೈಕೋ ಇದು ಕೂಟ ತಟ್ಟೆ ಪ್ಲೇಟ್ ನೋಡಿದ ತಕ್ಷಣ ಓಡೋಗ್ಬಿಡುತ್ತೆ, ಬಿದ್ದು ಓಡೋಗುತ್ತೆ. ಅಯ್ಯೋ ಯಾರು ತಿನ್ಲಿ ಬಿಡ್ಲಿ, ಬನ್ನಿ ಗೈಸ್ ನಾವು ತಿನ್ಕೊಂಬಿಡೋಣ. ಹೊಟ್ಟೆ ಅಷ್ಟು ನಿಜ ಚೆನ್ನಾಗಿದೆ. ಅಯ್ಯ ಇರೋದೇ ಹೇಳ್ತಾ ಇರೋದು, ಬಂದು ತಿನ್ನು. ನಿಮ್ಮ ಮೂತಿ ಎಲ್ಲ ಎತ್ಬೇಡ. ಹೊಟ್ಟೆ ಉರಿ ಗೈಸ್ ಜನಕ್ಕೆ. ತೆಂಗಿನಕಾಯಿ ತುರಿಯೋಕ್ಕೆ ಮಧ್ಯ ಬಾಯಿ ಸಿಗ್ತಾ ಇದೆಯಾ? ಸಕದ ಏನು ಮಾಡ್ತೀನೋ ಗೊತ್ತಿಲ್ಲ.
ಓಕೆ ಗೈಸ್ ಬಾಯ್ ಬಾಯ್. ಅಲ್ಲೂ ಯಾರೋ ಇದರಲ್ಲಿ ಫೋನಲ್ಲಿ ಬಿಸಿಬೇಳೆ ಬರ್ತಾನಂತೆ. ಯಾವ್ದು ಹೇಳಿ ಫ್ರೆಂಡ್ಸ್? ಗೈಸ್ ನನ್ನ ಮಗಳಿಗೆ ಊಟ ಎಲ್ಲ ತಿನ್ನಿಸಿ ಆದಮೇಲೆ ನಾನು ಗುಡಿಸಿ ಆನಂತರ ಮನೆ ಒರೆಸ್ಕೊಳ್ತಾ ಇದ್ದೀನಿ. ತುಂಬಾ ಟೈಮ್ ಆಗೋಗಿತ್ತು. ನನ್ನ ಮಗಳು ತುಂಬ ಅಂದರೆ ಆಟ ಆಡ್ಕೊಂಡು ತಿನ್ನೋ ಅಷ್ಟರಲ್ಲಿ ತುಂಬಾ ಲೇಟ್ ಮಾಡಿಬಿಡ್ತಾಳೆ. ಸೊ ನಾನು ಹಾಗಾಗಿ ಅವಳಿಗೂ ಬೇಗ ಬೇಗ ತಿನ್ನಿಸಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ಕಸ ಗುಡಿಸಿ ಆಮೇಲೆ ಮನೆ ಒರೆಸ್ಕೊಳ್ತಾ ಇದ್ದೀನಿ. ಸೊ ಬೇಗ ಬೇಗ ಒರೆಸ್ಕೊಳ್ತಾ ಇದ್ದೆ, ಆದರೂ ತುಂಬಾ ಗಲೀಜು ಅಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು ನನ್ನ ಕೂದಲು. ಸೊ ಹಾಗಾಗಿ 2 ಟೈಮ್ಸ್ ವಾಶ್ ಮಾಡೋದು 2 ಟೈಮ್ಸ್ ಒರೆಸ್ಕೊಳ್ತಾ ಇದೆ. ನನ್ನ ಮಗಳು ಅವಾಗ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇದ್ಲು. ಎಷ್ಟು ಸಲ ಒರೆಸಿದ್ರು ಅಷ್ಟೇ. ಆಮೇಲೆ ಬಾಲ್ಕನಿ ಪೆಂಡಿಂಗ್ ಇತ್ತು, ಬಾಲ್ಕನಿ ತೊಳಿಬೇಕಿತ್ತು. ಆದ್ರೂ ಇನ್ನು ಫಸ್ಟ್ ಇದು ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಬಾಲ್ಕನಿ ತೊಳ್ಕೊಳ್ಳೋ ಅಂತ ಅದು ಬಿಟ್ಟೆ. ಅಷ್ಟರಲ್ಲಿ ನನ್ನ ಮಗಳು ಆ ಕಡೆ ಓಡಾಡ್ತಾನೆ ಇದ್ಲು. ನಾನು ಎಷ್ಟೇ ಹಿಂದಿಂದೆ ಒಂದು ಸಲ ಒರೆಸಿದ್ರೆ ಇನ್ನೊಂದು ಸಲ ನನ್ನ ಮಗಳು ರಿಪೀಟ್ ಬರ್ತಾನೆ ಇರೋಳು. ನನಗೂ ಸಾಕಾಯಿತು. ಅದು ಅಲ್ಲದೆ ಅದು ಮನೆ ಎಷ್ಟು ಸಲ ಒರೆಸಿದ್ರು ಅಷ್ಟೇ ತುಂಬಾ ಗಲೀಜು ಬರ್ತಾನೆ ಇತ್ತು. ಹಾಗೆ ಮನೆಯೆಲ್ಲ ಒರೆಸಾದ್ಮೇಲೆ ಬಾಗಿಲಿಗೆಲ್ಲ ಒರೆಸಿ ಆನಂತರ ಗಿಡಕ್ಕೆಲ್ಲ ನೀರು ಹಾಕಾದ್ಮೇಲೆ ಬಾಲ್ಕನಿ ತೊಳೆಯೋಕ್ಕೆ ಬಂದೆ. ಬಾಲ್ಕನಿ ತೊಳೆದಾದ್ಮೇಲೆ ಪೂಜೆಗೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಹೊಸ್ಲೆಲ್ಲ ಸಿಟ್ಬೇಕಿತ್ತು, ರಂಗೋಲಿ ಅಂದರೆ ಅರಿಶಿನ ಕುಂಕುಮ ಇಡಬೇಕಿತ್ತು ಹೊಸ್ಲಿಗೆಲ್ಲ. ಸೊ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ನಾನು ರಂಗೋಲಿ ಬಿಟ್ಕೊಂಡೆ. ಸಿಂಪಲಾಗಿ ಸಾಕು ಈ ಸಲ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಸಿಂಪಲಾಗಿ ಸಾಕು ಅಂತ ಅಂದ್ಕೊಂಡು ಯಾವ್ದು ಬಿಡೋದು ಅಂತ ನೋಡಿಕೊಂಡು ಕೊನೆಗೆ ಫೈನಲಾಗಿ ಯಾವುದೋ ನಾನೇ ಓನಾಗಿ ರಂಗೋಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ಮೋಸ್ಟ್ ನಾನು ಮನೆ ಮುಂದ್ಗಡೆ ಸ್ವಲ್ಪ ದೊಡ್ಡದು ಬಿಡ್ಕೊಳಕ್ಕಾಗಲ್ಲ. ನನ್ನ ಮಗಳು ತುಂಬಾ ಓಡಾಡ್ತಾನೆ ಇರ್ತಾಳೆ ಅವಾಗವಾಗ. ಅದು ಅಲ್ಲದೆ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾ ಇರೋದ್ರಿಂದ ತುಂಬಾ ಡಸ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಕ್ಕದಾಗಿ ಬಿಟ್ಕೊಳ್ಳೋಣ, ಜಾಸ್ತಿ ದೊಡ್ಡದಾಗಿ ಬಿಟ್ಕೊಂಡ್ರೆ ನನ್ನ ಮಗಳು ಒಂದು ನಿಮಿಷಕ್ಕೆ ಎಳಿಸ್ಬಿಡ್ತಾಳೆ ತುಳಿದು. ಸೊ ಹಾಗಾಗಿ ಅವ್ರು ಆಟ ಆಡ್ತಾನೆ ಇರ್ತಾರೆ ಹೊರಗು ಒಳಗು ಅಂದ್ಬಿಟ್ಟು ಯಾವುದೋ ಒಂದು ನನಗೆ ಮೈಂಡ್ಗೆ ಯಾವುದೋ ಚಿಕ್ಕದಾಗಿದ್ದನ್ನು ಬಿಡೋಣ ಸಿಂಪಲಾಗಿ ಅಂದ್ಕೊಂಡು ಯಾವುದೋ ಬಿಡೋಕ್ಕೆ ಹೋದೆ. ಬಟ್ ಈ ಥರ ಬಂತು ರಂಗೋಲಿ ಫೈನಲಾಗಿ. ಸೊ ಚೆನ್ನಾಗಿ ಕಾಣಿಸುತ್ತೇನೋ ಅಂದ್ಕೊಂಡು ಫಸ್ಟು ಡೌಟಲ್ಲೇ ಬಿಟ್ಟೆ. ಆಮೇಲೆ ಫೈನಲಾಗಿ ಲುಕ್ ಈ ಥರ ಬಂತು. ಸೊ ಚೆನ್ನಾಗಿದೆ, ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಗೈಸ್. ಸೊ ಹಾಗೆಯೇ ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ಸೊ ದೇವ್ರ ಮನೆಗೆ ಫುಲ್ ಹೂವೆಲ್ಲ ತೆಗೆದು ಆನಂತರ ಎಲ್ಲ ಪೂಜೆ ಎಲ್ಲ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ. ಆಲ್ರೆಡಿ ನಾನು ಹೂವು ಹಾಕಿದೆ. ಸ್ವಲ್ಪ ಸಿಂಪಲಾಗಿ ಅಂದರೆ ಪೂಜೆ ಒಂದು ಪೆಂಡಿಂಗ್ ಇತ್ತು. ಸೊ ಪೂಜೆ ಅದನ್ನು ಕೂಡ ಮಾಡಿಕೊಂಡೆ. ನಮ್ಮದು ಅಲ್ಲದೆ ನಮ್ಮ ಮನೇಲಿ ಒಂದು ಚಿಕ್ಕದಾಗಿ ಕೃಷ್ಣ ಇತ್ತು, ಕೃಷ್ಣನಿಗೆ. ಸೊ ಅದು ಪೇಂಟ್ ಮಾಡಬೇಕಿತ್ತು. ಸೊ ಪೇಂಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಹೂವನ್ನೇ ಇಟ್ಕೊಂಡು ಪೂಜೆ ಮಾಡಿಕೊಂಡೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಗೈಸ್. ಬಾಯ್ ಬಾಯ್.